ಮುಡಾ ಕೇಸ್ನಲ್ಲಿ ಸಿಎಂ ಪತ್ನಿಗೆ ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್ ವಿಚಾರಕ್ಕೆ ಸಿದ್ದರಾಮಯ್ಯ ಪುತ್ರ ಡಾಕ್ಟರ್ ಯತೀಂದ್ರ ಮೊದಲ ಬಾರಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಡೀ ರಾಜಕೀಯ ಕಾರಣಕ್ಕೆ ತನಿಖೆ ಮಾಡ್ತಿದೆ ಅನ್ನೋದು ನಮಗೆ ಗೊತ್ತಿತ್ತು. ಈಗ ನ್ಯಾಯಾಲಯ ಅದನ್ನೇ ಹೇಳಿದೆ. ವಿನಾಕಾರಣ ನಮ್ಮ ತಾಯಿಯ ವಿಚಾರವನ್ನ ರಾಜಕೀಯವಾಗಿ ಎಳೆದು ತರಲಾಯಿತು. ಕೊನೆಗೂ ನಮಗೆ ಕಾನೂನು ಹೋರಾಟದಲ್ಲಿ ಜಯ ಸಿಕ್ಕಿದೆ. ಈ ತೀರ್ಪಿನಿಂದ ನಮ್ಮ ತಾಯಿಗೆ ಸಮಾಧಾನ ಆಗಿದೆ ಅಂದ್ರು. ಇನ್ನಾದರೂ ಪ್ರತಿಪಕ್ಷಗಳು ಅಪಪ್ರಚಾರ ನಿಲ್ಲಿಸಲಿ ಅಂದ್ರು. ಇನ್ನು ಸುಪ್ರೀಂನಿಂದ ರಿಲೀಫ್ ಸಿಕ್ಕಿದ್ರು 14 ಸೈಟ್ ವಾಪಸ್ ಕೇಳೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಲೋಕಸಭೆ ಚುನಾವಣೆ ಬಗ್ಗೆ ಕಾಂಗ್ರೆಸ್ ಅನುಮಾನ ವ್ಯಕ್ತಪಡಿಸಿದ್ದಕ್ಕೆ ಎಂಎಲ್ಸಿ ಸಿಟಿ ರವಿ ತಿರುಗೇಟು ಕೊಟ್ಟಿದ್ದಾರೆ. 2024ರಲ್ಲಿ ಕಾಂಗ್ರೆಸ್ 9 ಸೀಟ್ ಹೇಗೆ ಗೆದ್ದಿದೆ ಅನ್ನೋದು ನಮಗೂ ಅನುಮಾನ ಇದೆ ಅಂದಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದು ಅಕ್ರಮ ನಡೆಸಿದೆ, ಆದರೂ ಷಡ್ಯಂತ್ರ ಮೀರಿ ಎನ್ಡಿಎ ಗೆದ್ದಿದೆ ಅಂದ್ರು. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅಳಿಯ ಹೇಗೆ ಗೆದ್ರು ಅಂತ ಪ್ರಶ್ನಿಸಿದ ಸಿಟಿ ರವಿ, ಚಿಕ್ಕೋಡಿ, ಹಾಸನ, ದಾವಣಗೆರೆ ಚುನಾವಣೆ ಅಕ್ರಮ ನಡೆಸಿ ಗೆದ್ದಿದ್ದಾರೆ ಅನ್ಸುತ್ತಾ ಅಂದ್ರು. 2019ರಲ್ಲಿ 1 ಸೀಟ್ ಗೆದ್ದಿದ್ದ ಕಾಂಗ್ರೆಸ್ 2024ರಲ್ಲಿ 9 ಸೀಟ್ ಹೇಗೆ ಗೆದ್ದರೆಂದು ತನಿಖೆ ಆಗಬೇಕಿದೆ ಅಂದ್ರು. ಗ್ರೇಟರ್ ಬೆಂಗಳೂರು ವಿಚಾರ ಸಂಬಂಧ ನಾಳೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರರ ನೇತೃತ್ವದಲ್ಲಿ ಬೆಂಗಳೂರು ಶಾಸಕರ ಸಭೆ ಆಯೋಜಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಹೆಸರಲ್ಲಿ ಅವೈಜ್ಞಾನಿಕವಾಗಿ ಬಿಬಿಎಂಪಿ ಭಾಗ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಆದ್ದರಿಂದ ಖಾಸಗಿ ಹೋಟೆಲ್ನಲ್ಲಿ ಬೆಂಗಳೂರು ಬಿಜೆಪಿ ಶಾಸಕರ ಜೊತೆ ವಿಜಯೇಂದ್ರ ಸಭೆ ನಡೆಸಲಿದ್ದಾರೆ. ಸದ್ಯ ವಿಜಯೇಂದ್ರರ ಜೊತೆ ಶೀತಲ ಸಮರ ನಡೆಸುತ್ತಿರುವ ಅಶೋಕ್ ಜಯೇಂದ್ರ ನಡೆಸುತ್ತಿರುವ ಸಭೆಗೆ ಭಾಗಿ ಆಗ್ತಾರಾ ಎಂಬ ಪ್ರಶ್ನೆ ಉದ್ಭವಿಸಿದೆ. ಸಿಎಂ ಮತ್ತು ಡಿಸಿಎಂ ಮಧ್ಯೆ ಕುರ್ಚಿ ಕಾಳಗ ನಡೆದಿದ್ರೆ ವಿಶೇಷ ಕರ್ತವ್ಯಾಧಿಕಾರಿಗಳ ನಡುವೆ ಬೀದಿ ಜಗಳ ನಡೆದಿದೆ. ಸಿಎಂ ವಿಶೇಷ ಕರ್ತವ್ಯಾಧಿಕಾರಿ ಮೋಹನ್ ಕುಮಾರ್ ಅಧಿಕಾರದ ದರ್ಪ ತೋರಿದ್ದಾರಂತೆ. ಡಿಸಿಎಂ ಡಿಕೆಶಿ ವಿಶೇಷ ಕರ್ತವ್ಯಾಧಿಕಾರಿಯಾಗಿರುವ ಎಚ್ ಆಂಜನೇಯಗೆ ಬೂಟು ಕಳಚಿಕೊಂಡು ಹೊಡೆಯುವುದಾಗಿ ಬೆದರಿಕೆ ಹಾಕಿದ ಆರೋಪ ಕೇಳಿಬಂದಿದೆ. ಕರ್ನಾಟಕ ಭವನದಲ್ಲಿ ಇತರೆ ಸಿಬ್ಬಂದಿಗಳ ಎದುರಲ್ಲೇ ಬೆದರಿಕೆ ಹಾಕಿದ್ದಾರೆ ಅಂತ ಡಿಸಿಎಂ ವಿಶೇಷ ಕರ್ತವ್ಯಾಧಿಕಾರಿ ಎಚ್ ಆಂಜನೇಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ದೂರು ಸಲ್ಲಿಸಿದ್ದಾರೆ. ರಾಮಕೋವಿ ಅಧ್ಯಕ್ಷರಾಗಿ ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ ಆಯ್ಕೆಯಾಗಿದ್ದಾರೆ. ಕಾರಟಗಿಯ ಎನ್ ಸತ್ಯನಾರಾಯಣ ಉಪಾಧ್ಯಕ್ಷರಾಗಿದ್ದಾರೆ. ಬಳ್ಳಾರಿ ಒಕ್ಕೂಟದ ಅಧ್ಯಕ್ಷರಾದ ಬಳಿಕ ಮಾತನಾಡಿದ ರಾಘವೇಂದ್ರ ಹಿಟ್ನಾಳ್, ಮುಂದಿನ ದಿನದಲ್ಲಿ ಅಭಿವೃದ್ಧಿಪಡಿಸುವ ಭರವಸೆ ಕೊಟ್ಟರು. ಹೊಸ ತಂತ್ರಜ್ಞಾನದಿಂದ ಮೆಗಾ ಡೈರಿ ನಿರ್ಮಾಣ ಮಾಡ್ತೇವೆ. ಸಿದ್ದರಾಮಯ್ಯ ಆಶೀರ್ವಾದದಿಂದ ಒಕ್ಕೂಟ ಮತ್ತಷ್ಟು ಅಭಿವೃದ್ಧಿಪಡಿಸುತ್ತೇವೆ ಅಂದ್ರು. ಹಿಂದಿನ ಅಧ್ಯಕ್ಷ ಭೀಮಾ ನಾಯ್ಕ್ ದಮ್ಮು ತಾಕತ್ತು ಇದ್ರೆ ಅಧ್ಯಕ್ಷ ನಾಮಪತ್ರ ಮಾಡಲು ಹೇಳಿದ್ರು. ಅದಕ್ಕೆ ನಾಮಪತ್ರ ಸಲ್ಲಿಸಿ ಗೆದ್ದು ತೋರಿಸಿದ್ದೇನೆ ಅಂದ್ರು. ಮರು ಜಾತಿ ಗಣತಿಗೆ ಬಿಜೆಪಿ ಟೀಕಿಸಿದ್ದಕ್ಕೆ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಿಡಿಕಾರಿದ್ದಾರೆ. ಬಿಜೆಪಿಯವರು ಸಲಹೆ ಕೊಟ್ಟು ಸಕಾರಾತ್ಮಕ ಟೀಕೆ ಮಾಡಲಿ, ಪರಿಗಣಿಸೋಣ ಅಂದ್ರು. ಪ್ರತಿಪಕ್ಷಗಳು ಆಡಳಿತ ಪಕ್ಷದ ಮೇಲೆ ಟೀಕೆ ಮಾಡೋದು ಸಹಜ, ನಾವು ವಿಪಕ್ಷದಲ್ಲಿದ್ದಾಗಲೂ ಟೀಕೆ ಮಾಡಿದ್ದೇವೆ ಅಂದ್ರು. ಇದೇ ವೇಳೆ ಮಹದಾಯಿ ವಿಚಾರವನ್ನ ಕೇಂದ್ರ ಬಗೆಹರಿಸಿ ಕೊಡಬೇಕೆಂದು ಆಗ್ರಹಿಸಿದ್ರು. ಜೊತೆಗೆ ಮೇಕೆದಾಟು ಬೆಂಗಳೂರಿಗೆ ಕುಡಿಯುವ ನೀರು ಯೋಜನೆಯಾಗಿದ್ದು ಅದಕ್ಕೂ ಕೇಂದ್ರ ಅನುಮತಿ ಕೊಡಬೇಕೆಂದು ಆಗ್ರಹಿಸಿದ್ದಾರೆ. ಶವ ಹೂತಿಟ್ಟ ಕೇಸ್ನಲ್ಲಿ ಇಂದು ಅಧಿಕೃತವಾಗಿ ಎಸ್ಐಟಿ ಬೆಳ್ತಂಗಡಿಗೆ ಎಂಟ್ರಿ ಕೊಟ್ಟಿದೆ. ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೋಹಂತಿ ಟೀಮ್ ಧರ್ಮಸ್ಥಳಕ್ಕೆ ಭೇಟಿ ಕೊಡಲಿದೆ. ಸದ್ಯ ಬೆಳ್ತಂಗಡಿಯಲ್ಲಿ ತಾತ್ಕಾಲಿಕವಾಗಿ ಎಸ್ಐಟಿ ಕಚೇರಿ ನಿರ್ಮಿಸಿದೆ. ಆದ್ದರಿಂದ ಕೇಸ್ ಫೈಲ್ ಪಡೆದು ಎಸ್ಐಟಿಯಿಂದ ತನಿಖೆ ಆರಂಭವಾಗಿದೆ. ಶವ ಹೂತಿಟ್ಟಿದ್ದೆ ಎಂದ ಅನಾಮಿಕ ವ್ಯಕ್ತಿ ಈಗ ಎಲ್ಲಿದ್ದಾನೆ ಅನ್ನೋದು ತಿಳಿಯಲಿದ್ದಾರೆ. ಬಳಿಕ ರಹಸ್ಯ ಸ್ಥಳದಲ್ಲಿ ಅನಾಮಿಕ ವಿಚಾರಣೆ ನಡೆಸಲಿದೆ. ಸರಣಿ ಅತ್ಯಾಚಾರದ ಆರೋಪವನ್ನ ದೂರುದಾರ ಮಾಡಿದ್ರಿಂದ ಮಂಪರು ಪರೀಕ್ಷೆಗೊಳಪಡಿಸಲಿದ್ಯಾ ಅನ್ನೋ ಪ್ರಶ್ನೆಯೂ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.